ಅಲ್ಲ, ನಿಮ್ಗೆಲ್ಲ ಏನು ಅನ್ಸಲ್ವಾ? ಇನ್ನು ಎಷ್ಟು ವರ್ಷ ಭೂಮಿ ಮೇಲೆ ಕಳೆದ್ರೆ ನಿಮ್ಗೆಲ್ಲ ಬುದ್ಧಿ ಬರುತ್ತೆ ಹೇಳಿ? ಇನ್ನಾದ್ರೂ ಬದಲಾಗಿ. ಇನ್ನೊಬ್ಬರ ಜೀವನದಲ್ಲಿ ಏನ್ ನಡೀತಿದೆ ಅಂತ ನಿಮಗ್ ಗೊತ್ತಿರೋದಿಲ್ಲ. ಪದೇ ಪದೇ ತಿಳಿದು ಅವ್ರ ಹತ್ರ ಹೋಗಿ ಮದ್ವೆ ಯಾವಾಗ, ಮಗು ಯಾವಾಗ, ನಿಮ್ದೇನ ಕಾರು, ಮನೆ ಇನ್ನು ಕಟ್ಟಿಲ್ವಾ, ಕೆಲ್ಸ ಸಿಗ್ಲಿಲ್ವಾ, ಗಂಡ ಇಲ್ವಾ, ಹೆಂಡತಿಗೇನಾಯ್ತು, ಆಸ್ತಿ ಎಷ್ಟು, ಅವ್ರಿಗ್ ಹಾಗಾಯ್ತಂತೆ, ಇವ್ರಿಗ್ ಹೀಗಾಯ್ತಂತೆ, ದಪ್ಪ ಆಗೋಗಿದ್ಯಾ, ತುಂಬಾ ಸಣ್ಣ ಕಾಣಿಸ್ತಿದ್ಯಾ, ಬೆಳ್ಳಗ್ ಬಿಳಿಚ್ಕೊಂಡಿದ್ಯಾ, ತುಂಬಾ ಕಪ್ಪಲ್ವಾ? ಅಬ್ಬಾ, ಸಾಕ್ ನಿಲ್ಲಿಸ್ರಿ ನಿಮ್ ಪ್ರಶ್ನೆಗಳನ್ನ. ಅಲ್ಲ, ನಿಮ್ಗೆ ಯಾಕೆ ಅಷ್ಟೊಂದ್ ಚಿಂತೆ? ಅವ್ರ ಸಮಸ್ಯೆ ಇದ್ರೆ ಅದು ಅವ್ರಿಗೆ ಚೆನ್ನಾಗೇ ಗೊತ್ತಿರುತ್ತೆ. ಅದನ್ನ ಹೇಗ್ ಸರಿ ಮಾಡ್ಕೋಬೇಕು ಅನ್ನೋದು ಅವ್ರಿಗೆ ಚೆನ್ನಾಗ್ ಗೊತ್ತಿರುತ್ತೆ. ನೀವ್ಯಾಕ್ ತಲೆ ಕೆಡಿಸ್ಕೋತೀರಾ? ಇನ್ನಾದ್ರೂ ಇಂಥ ಪ್ರಶ್ನೆಗಳನ್ನ ಕೇಳೋದನ್ನ ನಿಲ್ಸಿ. ಅವ್ರವ್ರ ಬದುಕು ಅವ್ರು ಮಾಡ್ತಾರೆ. ಅದ್ರ ಉಸಾಬರಿ ನಿಮಗ್ ಬೇಡ. ಅವ್ರ ಕತೆ ಅವ್ರು ನೋಡ್ಕೋತಾರೆ. ಅದನ್ನ ಕೇಳೋಕೆ ಅವ್ರ ಮನೆಯವ್ರಿದ್ದಾರೆ. ನಿಮ್ ಕತೆ ನಾನ್ ಹೇಳಲಾ? ನಿಮ್ ತಟ್ಟೆಯಲ್ಲಿ ಬಿದ್ದಿರೋ ಹೆಗ್ಣಾನ ತೆಗೆದು ಅದಕ್ಕೆ ಸಂಸ್ಕಾರ ಮಾಡಿ. ನಿಮ್ ಕತೆ ನಾನ್ ಹೇಳಲಾ? ನೀವು ನೋಯಿಸಿರೋ ಮನಸ್ಸುಗಳ ಮಾತು ನಿಮ್ಗೆ ತಗಲ್ದೆ ಇರ್ಲಿ ಅಂತ ದೇವ್ರನ್ನ ಕೇಳ್ಕೊಳ್ಳಿ. ನಿಮ್ ಕತೆ ನಾನ್ ಹೇಳಲಾ? ಬರೀ ನಿಮ್ ಕತೆ ಮಾತ್ರ ನೀವ್ ನೋಡ್ಕೊಂಡು ಜೀವನ ಮಾಡಿ ಸಾಕು, ಅಷ್ಟೇ. ಈ ಪ್ರಪಂಚದಲ್ಲಿ ಎಲ್ರಿಗೂ ಎಲ್ಲಾ ಸಿಕ್ಕಿರೋ ನಿದರ್ಶನಗಳು ತುಂಬಾ ಕಡಿಮೆ. ಯಾರಿಗೇನ್ ಸಲ್ಬೇಕೋ ಅದು ಅವರಿಗೆ ಸಲ್ಲೇ ಸಲ್ಲತ್ತೆ. ಯಾರ್ ಏನ್ ಕಳ್ಕೋಬೇಕೋ ಅದನ್ನ ಕಳ್ಕೊಂಡೇ ಕಳ್ಕೋತಾರೆ. ಜೀವನ ಚಿಕ್ಕದು, ಆದ್ರೆ ನಗ್ತಾ ಮಾತಾಡಿ. ಇಲ್ಲ ಸುಮ್ನೆ ಸೈಡಲ್ಲಿ ಇದ್ಬಿಡಿ. ನೋಯ್ಸೋ ಮುಂಚೆ 1000 ಸಲ ಯೋಚನೆ ಮಾಡಿ. ಎಷ್ಟು ನೊಂದು ಬೆಂದು ನಿಮ್ ಮುಂದೆ ನಗ್ತಾ ನಿಂತಿರ್ತಾರಲ್ಲ ಅದನ್ನ. ಅಲ್ಲ, ನಿಮ್ಗೆಲ್ಲ ಏನು ಅನ್ಸಲ್ವಾ? ಇನ್ನು ಎಷ್ಟು ವರ್ಷ ಭೂಮಿ ಮೇಲೆ ಕಳೆದ್ರೆ ನಿಮ್ಗೆಲ್ಲ ಬುದ್ಧಿ ಬರುತ್ತೆ ಹೇಳಿ? ಇನ್ನಾದ್ರೂ ಬದಲಾಗಿ. ಇನ್ನೊಬ್ಬ